ಕನಕಪುರ ರೋಡ್ ಅಲ್ಲಿ ಬರುವಂತಹ ತಲಗಟ್ಪುರ ಗ್ರೀನ್ ಲೈನ್ ಮೆಟ್ರೋ ಸ್ಟೇಷನ್ ಇಂದ ಬರೀ 1.5 ಕಿಲೋಮೀಟರ್ ಒಳಗಡೆನೆ ಈ ಅದ್ಭುತವಾಗಿರುವಂತಹ ಮನೆ ಮಾರಾಟಕ್ಕಿದೆ. ಇದು BSK 6 ಸ್ಟೇಜ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿದೆ. ಸೌತ್ ಗೇಟ್ ಈಸ್ಟ್ ಡೋರ್ ಅಲ್ಲಿ ತುಂಬಾ ಲಕ್ಸುರಿ ಆಗಿ ಬಿಲ್ಡ್ ಮಾಡಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಅವಾಗಲೇ ಹೇಳ್ದಂಗೆ ಈ ಪ್ರಾಪರ್ಟಿಯಿಂದ ಕನಕಪುರ ರೋಡ್ ಗೆ ಬರೀ 1.1 ಕಿಲೋಮೀಟರ್ ಬರುತ್ತೆ, ಮೆಟ್ರೋಗೆ 1.5 ಬರುತ್ತೆ, ಜೊತೆಗೆ ಡಿ ಮಾರ್ಟ್ 1.5, ವಾಜಳ್ಳಿ ಮೆಟ್ರೋ 2 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ 100 ಫೀಟ್ ರೋಡ್ ಏನಿದೆ ಬರೀ ಒಂದೇ ಒಂದು ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ 100 ಫೀಟ್ ರೋಡ್ ಡಬಲ್ ರೋಡ್ ಗೆ ಹೋಗಬಹುದು. ಇನ್ನು 100 ಫೀಟ್ ರೋಡ್ ಹೋದ್ರೆ ಪ್ರತಿ ಒಂದು ಐಟಮ್ ಸಿಗುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಎಲಿವೇಶನ್ ಬಗ್ಗೆ ಮಾತಾಡೋದಾದ್ರೆ ಈಗ ಟ್ರೆಂಡಿಂಗ್ ಏನ್ ಎಲಿವೇಶನ್ ಇದೆಯಲ್ಲ ಅದೇ ತರ ಎಲಿವೇಶನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಸರೌಂಡಿಂಗ್ ನೋಡಬಹುದು, ಫುಲ್ ಮನೆಗಳಾಗಿದೆ. ಈ ಅದ್ಭುತವಾಗಿರುವಂತಹ ಮನೆ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಇದ್ರಿಗೂ ಯಾರನ್ನ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ತುಂಬಾ ಡಿಸೈನ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿ ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿ ನಮಗೆ ಕೆಲಸ ಮಾಡಿಕೊಟ್ಟಿರುವಂತದ್ದು. ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಸಕ್ಕತ್ತಾಗಿದೆ. ಮೆಟ್ರೋ ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಬರುತ್ತೆ. ಇನ್ನ ಈ ಕಾರ್ ಪಾರ್ಕಿಂಗ್ ಬಗ್ಗೆ ಮಾತಾಡೋದಾದ್ರೆ ಕೆಳಗಡೆ ಫುಲ್ ನಮಗೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಕೊಟ್ಟಿರೋದ್ರಿಂದ ಆರಾಮಾಗಿ 2 ಕಾರ್ಗಳ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಆಮೇಲೆ ಇಲ್ಲಿ ಗೇಟ್ ನ ನಮಗೆ 2 ಬೈಫರ್ಕೇಶನ್ ನ ಮಾಡಿದ್ದಾರೆ. ಒಂದು ಪಾರ್ಕಿಂಗ್ ಗೇಟ್, ಇನ್ನೊಂದು ವಾಕಿಂಗ್ ಗೇಟ್. ಈ ಗೇಟ್ ಬಂದು ನಮಗೆ ವಾಕಿಂಗ್ ಗೇಟ್ ಬರುತ್ತೆ, ಈ ಗೇಟ್ ಬಂದು ನಮಗೆ ಪಾರ್ಕಿಂಗ್ ಗೇಟ್ ಬರುತ್ತೆ. ಫುಲ್ ಕವರ್ಡ್ ಆಗಿ ಹೋಗಿದೆ. ಹಿಂದೆಗಡೆ ಏನು ಸೆಟ್ ಬ್ಯಾಕ್ ಬಿಟ್ಟಿದಾರಲ್ಲ ಅದರಲ್ಲೂ ಕೂಡ ನಮಗೆ ಕವರ್ ಮಾಡಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಜೊತೆಗೆ ವೆಂಟಿಲೇಷನ್ ಗೋಸ್ಕರ ನಮಗೆ 1 ಅಡಿ ಜಾಗ ಕೂಡ ನಮಗೆ ಬಿಟ್ಟಿದ್ದಾರೆ. ಮತ್ತೆ ಈ ವಾಲ್ಗೆ ನಮಗೆ 2x4 ವೆಟ್ರೋಫೈಡರ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ 100% ವಾಸ್ತುನ ಕೂಡ ನಮಗೆ ಮೇಂಟೈನ್ ಮಾಡಿರೋದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಏನ್ ಬರುತ್ತೆ ನಮಗೆ, ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸಂಪು ಕೆಪಾಸಿಟಿ ಬಂದು ನಮಗೆ 15,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪು ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ನೋಡಿ ಹೇಗಿದೆ ಅಂತ. ಫ್ಲೋರಿಂಗು ಆಂಟಿಸ್ಕಟ್ ವೆಟ್ರೋಫೈಡಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ ನಮಗೆ 2x4 ವೆಟ್ರೋಫೈಡಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಪಿಲ್ಲರ್ಗೂ ಕೂಡ ನಮಗೆ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ಏನಿದೆ ಇದು ಬಂದು ನಮಗೆ ಗ್ಯಾಸ್ ಪ್ರಾವಿಷನ್ ಗೆ ಯೂಸ್ ಮಾಡಿದ್ದಾರೆ. ಹಾಗೆ ಈ ಪಾರ್ಕಿಂಗ್ ಅಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ಪ್ಲಸ್ ಒಂದು ಚಿಕ್ಕದಾಗಿ ಇರುವಂತಹ ಒಂದು ಗಾರ್ಡನ್ ಏರಿಯಾ ತರ ನಮಗೆ ಮಾಡಿದ್ದಾರೆ. ಗಾರ್ಡನ್ ಏರಿಯಾ ಚೆನ್ನಾಗಿದೆ. ಬೇಕಾಗಿರುವಂತಹ ಗಿಡಗಳನ್ನ ನಾವು ಬೆಳೆಸ್ಕೊಬಹುದು, ವೆಂಟಿಲೇಷನ್ ಸಿಗುತ್ತೆ. ಯಾಕಂದ್ರೆ ನಮಗೆ ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ ಸಿಗುತ್ತೆ. ಇದು ಕಾಮನ್ ಬಾತ್ರೂಮ್. ಇನ್ನ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಏನು ರೆಡಿ ಇಲ್ಲ. ಆಫ್ಟರ್ ಅಗ್ರಿಮೆಂಟ್ ಆದ್ಮೇಲೆ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಜಾಗ್ವರ್ ಮತ್ತೆ ಇನ್ವೇರ್ ಬೇಸಿಕ್ ಐಟಮ್ಸ್ ನಮ್ಗೆ ಹಾಕೊಡುವಂತದ್ದು. ಇನ್ ಕೇಸ್ ಏನಾದ್ರು ಪ್ರೀಮಿಯಂ ಬೇಕು ಅಂದ್ರೆ ಫರ್ದರ್ ಪ್ರೀಮಿಯಂ ಕೂಡ ನಮ್ಗೆ ಹಾಕೊಡ್ತಾರೆ. ಆ ಡಿಫರೆನ್ಸ್ ಅಮೌಂಟ್ ಏನಿದೆ ಅದು ಪೇ ಮಾಡ್ಬೇಕಾಗುತ್ತೆ ಅಷ್ಟೇ. ಇದು ಬಂದು ನಮಗೆ ಕಾಮನ್ ಬಾತ್ರೂಮ್. ವಾಲ್ಗಳೆಲ್ಲ 2x4 ವೆಟ್ರೋಫೈಡಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ. ಇನ್ ಕೇಸ್ ಏನಾದ್ರು ಪಾರ್ಕಿಂಗ್ ಅಲ್ಲಿ ಏನಾದ್ರು ನಾವೇನಾದ್ರು ಫಂಕ್ಷನ್ ಏನಾದ್ರು ಮಾಡಿದ್ರೆ ಈ ಕಾಮನ್ ಬಾತ್ರೂಮ್ ನ ಯೂಸ್ ಮಾಡಬಹುದು. ಇನ್ನಂದ್ರೆ ಆ ಡ್ರೈವರ್, ಸೆಕ್ಯೂರಿಟಿ ವರ್ಕರ್ಸ್ ಗಳಿಗೆ ಏನಾದ್ರು ಬೇಕು ಆ ತರ ಏನಾದ್ರು ಒಂದು ಪರ್ಪಸ್ ಗೆ ಕೂಡ ನಮ್ಗೆ ಇಲ್ಲಿ ಕಾಮನ್ ಬಾತ್ರೂಮ್ ನ ಒಂದು ಪ್ರೊವೈಡ್ ಮಾಡಿರುವಂತದ್ದು. ಜೊತೆಗೆ ಈ ಪೋರ್ಷನ್ ಅಲ್ಲಿ ನೋಡಿ, ಈ ಸ್ಟೇರ್ ಕೇಸ್ ಕೆಳಗಡೆ ಗೇಟ್ ಕೊಟ್ಟಿದಾರಲ್ಲ ಗ್ರಿಲ್ ವರ್ಕ್, ಇದು ಒಳಗಡೆ ನಮ್ಗೆ UPS ಪಾಯಿಂಟ್ ಕೊಟ್ಟಿದ್ದಾರೆ. ಆಮೇಲೆ ಈ ಲೊಕೇಶನ್ ಅಲ್ಲಿ ನಮ್ಗೆ ಕಾವೇರಿ ವಾಟರ್ ಬರೋದ್ರಿಂದ ಕಾವೇರಿ ವಾಟರ್ಗೋಸ್ಕರ ಇಲ್ಲಿ ಒಂದು ಪೈಪ್ ಕೊಟ್ಟಿರುವಂತದ್ದು. ಮತ್ತೆ ಈ ಸ್ಟೇರ್ ಕೇಸ್ ಎಂಡ್ ಏನಿದೆ ಇಲ್ಲಿ ಶೂರ್ ಆಗಿ ಕೊಟ್ಟಿದ್ದಾರೆ. ಒಂದೊಂದು ಜಾಗ ಕೂಡ ನಮ್ಗೆ ವೇಸ್ಟ್ ಮಾಡಿದಿರ ಕ್ಲೀನ್ ಆಗಿ ಯುಟಿಲೈಸ್ ಮಾಡ್ಕೊಂಡಿರುವಂತಹ ಮನೆ. ಈ ಮನೆ BDA ಪ್ರಾಪರ್ಟಿ ಕನಕಪುರ ರೋಡ್ ಹತ್ರ ಇದೆ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಹತ್ರ ಇದೆ, ಮತ್ತೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿ ಮಾರ್ಟ್ ಕೂಡ ನಮ್ಗೆ ಹತ್ರ ಇರುವಂತದ್ದು. ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ, BMTC ಬಸ್ ಸ್ಟಾಪ್ಗೆ, KSRTC ಬಸ್ ಸ್ಟಾಪ್ ಗೆಲ್ಲ ನಮ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ 100 ಫೀಟ್ ರೋಡ್ ಏನಿದೆ, 100 ಫೀಟ್ ರೋಡ್ ಇದೆ, ಬರೀ 3ನೇ ರೋಡ್ ಅಲ್ಲೇ ಈ ಮನೆ ಇದೆ. ಇನ್ನ ಮನೆ ಅಂತೂ ಅದ್ಭುತ. ಇಂಟೀರಿಯರ್ ಅಂದ್ರೆ ತುಂಬಾ ಕ್ಲಾಸ್ ಆಗಿ ನಮ್ಗೆ ಈ ಪ್ರಾಪರ್ಟಿನ ಬಿಲ್ಡ್ ಮಾಡಿರುವಂತದ್ದು. ಸಕ್ಕದಾಗಿದೆ. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಏನ್ ಸ್ಟೇರ್ ಕೇಸ್ ಇದೆಯಲ್ಲ ಅದು ನಮ್ಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ನೋಡ್ಬೋದು ಇಲ್ಲಿ ಸೆಂಟ್ರಲ್ ಒಂದು ಡಿಸೈನ್ ಬಾರ್ಡ್ರು, ಮೇಲ್ಗಡೆ ಒಂದು ಗ್ರಾನೈಟ್, ಕೆಳಗಡೆ ಒಂದು ಗ್ರಾನೈಟ್. ಆಮೇಲೆ ರೈಟ್ ಸೈಡ್ ಅಲ್ಲಿ SS ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಆಮೇಲೆ ಇದು ಸ್ಟೇರ್ ಕೇಸ್ ಇದೆ, ತುಂಬಾ ವೈಲ್ಡ್ ಆಗಿ ತುಂಬಾ ಸ್ಪೇಷಿಯಸ್ ಆಗಿದೆ. ಇನ್ ಕೇಸ್ ಏನಾದ್ರೂ ದೊಡ್ಡ ಬೀರು ಇಲ್ಲಾಂದ್ರೆ ದೊಡ್ಡ ದೊಡ್ಡ ಸೋಫಾಗಳು ಏನಾದ್ರೂ ನೀವು ಮೂವ್ ಮಾಡ್ಕೊಳ್ತೀವಿ ಅಂದ್ರೆ ಆರಾಮಾಗಿ ನೀವು ಮೂವ್ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಹಾಗೆ ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ಟೈಲ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಇಟ್ಕೊಳ್ಳೋದಕ್ಕೆ ಒಂದು SS ರಾಡ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು ನೋಡಿ, ಇಲ್ಲೂ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ಬರುತ್ತೆ. ಇನ್ನು ಮಾಮೂಲಿ ಎಲಿವೇಶನ್ ವೈಸ್ ಅಲ್ಲಿ ನೋಡೋದಾದ್ರೆ ಗ್ರಾನೈಟ್ ಕ್ಲೇಡಿಂಗ್ ಮಾಡಿರುವಂತದ್ದು. ಮೈನ್ ಡೋರ್ ಆಪೋಸಿಟ್ ನಮ್ಗೆ ಗ್ರಾನೈಟ್ ಕ್ಲೇಡಿಂಗ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಟೈಲ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ.
ಈ ಪೋರ್ಷನ್ ಅಲ್ಲಿ ಸ್ಲಾಬ್ ಕೊಟ್ಟಿರೋದ್ರಿಂದ ಇಲ್ಲೇನಾದ್ರು ನಾವು ಒಂದು ಫ್ಲವರ್ ಇಲ್ಲ ಅಂದ್ರೆ ಇಲ್ಲೊಂದು ತುಳಸಿ ಕಟ್ಟ ಇಟ್ಕೊಬಹುದು. ಕೆಳಗಡೆ ಕೂಡ ನಮ್ಗೆ ಸ್ಪೇಸ್ ಇದೆ. ಜೊತೆಗೆ ಈ ಏನ್ ಸೆಟ್ ಬ್ಯಾಕ್ ಇದೆಯಲ್ಲ, ಅವರು ನೋಡಿ ಇವರು ಬಿಟ್ಟಿದ್ದಾರೆ, ಆ ಜಾಗನು ಬಿಟ್ಟಿದ್ದಾರೆ, ಇವರು ಬಿಟ್ಟಿದ್ದಾರೆ, ಇವರು ಬಿಟ್ಟಿದ್ದಾರೆ. ಈ ಏನು ಸ್ಪೇಸ್ ಇದೆ, ಈ ಸ್ಪೇಸ್ಗೂ ಕೂಡ ನಮಗೆ ಗ್ರಿಲ್ ವರ್ಕ್ ಕಂಪ್ಲೀಟ್ ಮಾಡಿರೋದ್ರಿಂದ ಸೇಫ್ಟಿ ವೈಸ್ ಅಲ್ಲಿ ನಮಗೆ ಯೂಸ್ ಆಗ್ಬಹುದು. ಆ ಪರ್ಪಸ್ ಗೆ ನಮಗೆ ಗ್ರಿಲ್ ಕೊಟ್ಟಿರುವಂತದ್ದು. ಇನ್ನ ಮನೆ ಬಗ್ಗೆ ಮಾತಾಡೋದಾದ್ರೆ ಎಕ್ಸಾಕ್ಟ್ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ಒಳಗಡೆಗೆ ಹೇಳ್ತೀನಿ, ಸಖತ್ತಾಗಿದೆ ಇಂಟೀರಿಯರ್, PU ಪಾಲಿಶ್ ಆಗಿರುವಂತದ್ದು. ಈಗ ಮೈನ್ ಡೋರ್ ಬಗ್ಗೆ ಮಾತಾಡೋದಾದ್ರೆ ಫುಲ್ ಟೀಕುಡ್ ಯೂಸ್ ಮಾಡಿದರೆ. 4x9 ಇಂಚಸ್, 4ಕ್ಕೆ 9 ಇಂಚು ಬರುವಂತಹ ದೊಡ್ಡ ಗಜ ಇರೋ ಮೆಟೀರಿಯಲ್ ನ ಯೂಸ್ ಮಾಡಿರುವಂತದ್ದು ಟೀಕುಡ್. ಇದು ಬಂದು ದೊಡ್ಡದಾಗಿದೆ ವಾಸ್ಕಲ್ಲು. ಅದು ತಕ್ಕನಾಗೆ ಹೆವಿ ಗೇಜ್ ನೋಡಿ ಎಷ್ಟಿದೆ ನೋಡಿ, ಈ ಗೇಜ್ ನೋಡಿ ಇಷ್ಟು ಹತ್ತತ್ರ ನಮ್ಗೆ 2.25 ಇಂಚು ಬರೋ ಅಷ್ಟು ನಮ್ಗೆ ದಪ್ಪ ಇರುವಂತಹ ಮೈನ್ ಡೋರ್ ನ ಯೂಸ್ ಮಾಡಿರುವಂತದ್ದು. ಅದು ಕೂಡ ನಮ್ಗೆ ಟೀಕುಡ್. ಈ ಡೋರ್ ನಮ್ಗೆ ಈಸ್ಟ್ ಫೇಸಿಂಗ್ ಬರುತ್ತೆ, ಈಸ್ಟ್ ಡೋರ್. ಎಕ್ಸಾಕ್ಟ್ ನಾನು ಇವಾಗ ನಿಂತಿರೋದ್ರೆ ನಾರ್ತ್ ಈಸ್ಟ್, ದೇವ್ರ ಮೂಲೆಯಲ್ಲಿ ನಿಂತಿದ್ದೀವಿ. ದೇವ್ರ ಮೂಲೆಗೆ ನಮ್ಗೆ ಮೈನ್ ಡೋರ್ಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇನ್ನ ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಕಿಟಕಿ ಕೊಟ್ಟಿದ್ದಾರೆ. ಕಿಟಕಿ ಮುಂದೆ ನಮ್ಗೆ ಈ ಪೋರ್ಷನ್ ಅಲ್ಲಿ ಪೈಂಟ್ ಆಗಿರುವಂತದ್ದು. ಇದು MS ರಾಡ್, ಸಖತ್ತಾಗಿದೆ ಗೇಜ್, ಪೈಂಟ್ ಮಾಡಿದ್ದಾರೆ. ವೀಕ್ಷಕರೇ, ಈಗ ಮನೆ ನೋಡಿ ಹೆಂಗಿದೆ ನೋಡಿ. ಫುಲ್ ಟಾಪ್ ಟು ಬಾಟಮ್ ವರ್ಗು ಫುಲ್ ಇಂಟೀರಿಯರ್ ಮಾಡಿ, ಜೊತೆಗೆ ಒಂದು PU ಪಾಲಿಶ್ ಮಾಡಿರುವಂತದ್ದು. ಆರಾಮಾಗಿ ಒದ್ದೆ ಬಟ್ಟೆಯಲ್ಲಿ ನೀವು ಈ ಇಂಟೀರಿಯರ್ ನ ವಾಶ್ ಮಾಡ್ಬೋದು, ಅಷ್ಟು ಜಾಗ ಇದೆ. ಇಲ್ಲೆಲ್ಲ ಸ್ವಲ್ಪ ಬ್ರೈಟ್ ಬರುತ್ತೆ, ಯಾಕಂದ್ರೆ ವೆಂಟಿಲೇಷನ್ ಚೆನ್ನಾಗಿದೆ, ಆ ತರ ಇದೆ. ಓಕೆ ನೋಡಿ, ಟಾಪ್ ಟು ಬಾಟಮ್ ವರ್ಗು ನಮ್ಗೆ ಇಂಟೀರಿಯರ್ ಅಂದ್ರೆ ವೆನ್ನೀರ್ ಶೀಟ್ ಯೂಸ್ ಮಾಡಿ ವಿತ್ PU ಪಾಲಿಶ್ ಮಾಡಿರುವಂತದ್ದು. ಮೇಲ್ಗಡೆ ಕೂಡ ಅಷ್ಟೇನೆ PU ಪಾಲಿಶ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ. ಈ ಪೋರ್ಷನ್ ಅಲ್ಲಿ ನೋಡಿ ಟಿವಿ ಯೂನಿಟ್, ಇಲ್ಲಿಂದ ನೋಡಿ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಈ ಹಾಲ್ಗೆ ಏನಿದೆ, ಈ 3 ವಾಲ್ಗಳಿಗೆ ಪ್ಲಸ್ ಸೀಲಿಂಗ್ ಯಾವ್ದು POP ಯೂಸ್ ಮಾಡಿಲ್ಲ. ಮೇಲ್ಗಡೆ ಇರೋದೆಲ್ಲ ಇಂಟೀರಿಯರ್ ವಿತ್ LED ಲೈಟ್ಗಳು, ಪ್ರೊಫೈಲ್ ಲೈಟ್ ನ ಯೂಸ್ ಮಾಡಿದ್ದಾರೆ. 2 ಝೂಮರ್ ಲೈಟ್ ಗೆ, ಒಂದು ಫ್ಯಾನ್ ಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲ 2 ಫ್ಯಾನ್ ಗೆ, ಒಂದು ಝೂಮರ್ ಲೈಟ್ ಗೆ ಜಾಗ ಕೊಟ್ಟಿರುವಂತದ್ದು ಈ ಪರ್ಗೋಲಗಳಲ್ಲಿ. ಮತ್ತೆ ಈ ಪೋರ್ಷನ್ ಎಲ್ಲ ನೋಡಿ ಫುಲ್ PU ಪಾಲಿಶ್ ಹೆಂಗೆ ಶೈನಿ ಆಗ್ತಿದೆ. ಆ ಲೈಟ್ ನಮ್ಗೆ ರಿಫ್ಲೆಕ್ಟ್ ಆಗಿ ಬೌನ್ಸ್ ಆಗ್ತಾ ಇರುವಂತದ್ದು. ಅಷ್ಟು ಕ್ಲೀನ್ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಕ್ಲೀನ್ ಆಗಿ ನೀಟಾಗಿ ನಮ್ಗೆ ಮಾಡ್ಕೊಟ್ಟಿರುವಂತದ್ದು, ಸಕ್ಕತ್ತಾಗಿದೆ. ಇನ್ನು ಟಿವಿ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು. ಈಗ ಪ್ರೆಸೆಂಟ್ ಏನ್ ಟ್ರೆಂಡಿಂಗ್ ದೊಡ್ಡ ಯೂನಿಟ್ ಟಿವಿ ಇದೆಯಲ್ಲ, ಆ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು. ಅಷ್ಟು ಸ್ಪೇಸ್ ಈ ಟಿವಿ ಯೂನಿಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನ ಕೆಳಗಡೆ ಸ್ಪೇಷಿಯಸ್ ಆಗಿರುವಂತಹ ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಓಪನ್ ಸ್ಪೇಸ್ ಇರುವಂತಹ ಸ್ಟೋರೇಜ್ ಗೆ ಬಾಕ್ಸ್ ಕೊಟ್ಟಿದ್ದಾರೆ. ಇನ್ ಮೇಲ್ಗಡೆ ಕೂಡ ಐಟಮ್ಸ್ ಗಳು ನಾವು ಸ್ಟೋರ್ ಮಾಡಬಹುದು. ಆ ಟಿವಿ ಯೂನಿಟ್ ಪಕ್ಕದಲ್ಲಿ ನಮಗೆ ಬಾಕ್ಸ್ ಗಳು ಕೊಟ್ಟಿರೋದ್ರಿಂದ ಇಲ್ಲೂ ಕೂಡ ನಾವು ಡೆಕೋರೇಟ್ ಐಟಮ್ಸ್ ಗಳು ಕೂಡ ನಾವು ಯೂಸ್ ಮಾಡಬಹುದು. ಮೇಲೆಗಳು ಕೂಡ ನಾವು ಯೂಸ್ ಮಾಡಬಹುದು. ಅದರಲ್ಲಿ ಒಂದು ಕಾಲಿಂಗ್ ಬೆಲ್ ಕೂಡ ನಮ್ಗೆ ಆಲ್ರೆಡಿ ಕೊಟ್ಬಿಟ್ಟಿರುವಂತದ್ದು. ಇದು ಫುಲ್ ನಮ್ಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಇದು. ಇನ್ನ ಇದು ಪಕ್ಕದಲ್ಲಿ ಬಂದ್ರೆ ದೇವ್ರ ಮನೆ, ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಆಮೇಲೆ ಈ ದೇವ್ರ ಮನೆಗೆ ನೋಡಿ ಸ್ಟೆಪ್ ಕೊಟ್ಟಿದ್ದಾರೆ, ಸ್ಟೆಪ್ ಇದೆ, ಮೆಟ್ಲು ಹತ್ತಿ ಹೋಗೋ ತರ ನಮ್ಗೆ ಮಾಡಿದ್ದಾರೆ, ಚೆನ್ನಾಗಿದೆ. ಇನ್ನ ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರು, ಗ್ರಾನೈಟ್ ಸ್ಲ್ಯಾಬ್, ಕೆಳಗಡೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಟ್ ಆಗಿರುವಂತದ್ದು. ಇಲ್ಲಿ ನಮ್ಗೆ ಒಂದು ಆರ್ಚ್ ಟೈಪ್ ಅಲ್ಲಿ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಇಂಟೀರಿಯರ್ ಅಲ್ಲಿ ನಮಗೆ ಫೋಟೋ ಫ್ರೇಮ್ ವರ್ಕ್ ವಿತ್ ಪಿಲ್ಲರ್ ಟೈಪ್ ಅಲ್ಲೆಲ್ಲ ನಮ್ಗೆ ಡಿಸೈನ್ ನ ಮಾಡಿರುವಂತದ್ದು. ಅದು ಕೂಡ ನಮ್ಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ಫುಲ್ ಲಕ್ಸುರಿ ಆಗಿ ಖರ್ಚು ಮಾಡಿದ್ದಾರೆ. ಮನೆ ಒಳಗಡೆ ಬಂದ್ರೆ ಗೊತ್ತಾಗುತ್ತೆ ಖರ್ಚು ಮಾಡಿರುವಂತದ್ದು. ಆ ತರ ವರ್ಕ್ ಇಲ್ಲಿ ನೋಡ್ಬೋದು. ಇದನ್ನ ಕ್ರಾಸ್ ಮಾಡಿ ಹೋದ್ರೆ ನಾವು ಕಿಚನ್, ಇಲ್ಲಿ ಹ್ಯಾಂಡ್ ವಾಶ್, ಈ ಪೋರ್ಷನ್ ಒಂದು ಸ್ಮಾಲ್ ಡೈನಿಂಗ್ ಏರಿಯಾ, ಅಲ್ಲಿ ಬೇಕಾಗಿರುವಂತಹ ಡೈನಿಂಗ್ ಸೆಟಪ್, ಅಷ್ಟು ಇಂಟೀರಿಯರ್ ನ ನೋಡ್ಬೋದು. ನೋಡಿ ಸ್ಟೋರೇಜ್ ತೋರಿಸ್ತೀನಿ. ಮೇಲ್ಗಡೆ ಲಾಫ್ಟ್ ಎಲ್ಲಿವರೆಗೂ ಬಂದಿದೆ. ಈ ಪೋರ್ಷನ್ ಫುಲ್ ನಮ್ಗೆ ಲಾಫ್ಟ್ ಗಳು ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಸರಿ ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೂ ಇಲ್ಲೂ ನಮ್ಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೇ ನಮ್ಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಚಿಮ್ಮಿ ಪಾಯಿಂಟ್ ವಿತ್ ಕರೆಂಟ್ ಪಾಯಿಂಟ್ ಕೆಳಗಡೆ ಕೊಟ್ಟಿರುವಂತದ್ದು. ಇಲ್ಲಿ ಆಕ್ವಾಗಾರ್ಡ್ಗೆ ಕೊಟ್ಟಿದ್ದಾರೆ. ಸಿಂಕ್ ಕಂಪ್ಲೀಟ್ ಆಗಿದೆ. ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ಕೆಳಗಡೆ ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನೇನ್ ಬೇಕು ಸ್ಟೋರೇಜ್ಗೆ, ಎಷ್ಟು ಬೇಕು ಸ್ಟೋರೇಜ್ಗೆ, ಬೆಜ್ಜಾನ್ ಆಯ್ತು. ಕೆಳಗಡೆ ಸ್ಟೋರೇಜ್ ಇದೆ, ಇಲ್ಲೂ ಸ್ಟೋರೇಜ್ ಇದೆ, ಅಲ್ಲೂ ಸ್ಟೋರೇಜ್ ಇದೆ. ಇಲ್ಲಿ ಪೋರ್ಷನ್ ಫುಲ್ ನಾವು ಪಿಂಗಣಿ ಐಟಮ್ಸ್, ಗ್ಲಾಸ್ ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಅಲ್ಲಿ ನಮ್ಮ ಮೇಲ್ಗಡೆ ಲಾಫ್ಟ್ ಗಳು ಸಖತ್ತಾಗಿದೆ ನೋಡಿ. ಫುಲ್ ಸ್ಟೋರೇಜ್ ಗಳು ಕೊಟ್ಟಿರುವಂತದ್ದು ಅವಲಾಗಿದೆ. ಕಿಚನ್ ನಮ್ಗೆ ಈ ತರ ಇದೆ. ಆಮೇಲೆ ಇಲ್ಲಿ ಸ್ಲ್ಯಾಬ್ ಸ್ವಲ್ಪ ಹೈಟ್ ಮಾಡಿರೋದ್ರಿಂದ ಈ ಪೋರ್ಷನ್ ಏನಾದ್ರೂ ವಾಟರ್ ಯಾವುದೇ ರೀತಿ ಕೆಳಗಡೆ ಬರ್ದಿದ್ರೆ ಡೈರೆಕ್ಟ್ ಸಿಂಕ್ ಹೋಗೋ ತರ ನಮಗೆ ಮಾಡಿರುವಂತದ್ದು. ನಾವು ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮಾಮೂಲಿ ಮೇಂಟೆನೆನ್ಸ್ ಈಸಿ. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ, ಪಕ್ಕದಲ್ಲಿ ಒಂದು ಯುಟಿಲಿಟಿ, ಫ್ಲೋರಿಂಗ್ ನೋಡಬಹುದು ಗ್ರಾನೈಟ್ ಟೈಲ್ಸ್ ನ ಮಿಕ್ಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಸಿಂಕ್ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ 2x4 ವೆಟ್ರೋಫೈಟಲ್ಸ್, WPC ವರ್ಕ್, ಸೀಲಿಂಗ್ ಅಲ್ಲಿ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್. ಈ ಗ್ರಿಲ್ ಕೂಡ ನಮಗೆ ಓಪನ್ ಅಂಡ್ ಕ್ಲೋಸ್ ಮಾಡಿದ್ದಾರೆ.
ಇದೇನಕ್ಕೆ ಅಂದ್ರೆ ಕೆಳಗಡೆಯಿಂದ ಏನಾದ್ರು ತಗೋಬೇಕಂದ್ರೆ ಬ್ಯಾಗ್ ಬಿಟ್ಟು ತಗೊಳ್ಳೋ ತರ ಒಂದು ಮಾಡಿದ್ದಾರೆ, ಕೆಳಗಡೆ ಹೋಗ್ದಿರ. ಇದೊಂದು ಕಾಮನ್ ಬಾತ್ರೂಮ್, ಇನ್ನ ಡೋರ್ ಹಾಕೊಟ್ಟಿಲ್ಲ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಏನೇನಿದೆ ವರ್ಕ್ ಗಳೆಲ್ಲ ನಮಗೆ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡುವಂತದ್ದು ಮನೆ ಐತಿ. ಇದು ಚೆನ್ನಾಗಿದೆ ನೋಡಿ. 2x4 ಬೆಟರ್ ಫಿಟಲ್ಸ್ ಟಾಪ್ ಟು ಬಾಟಮ್ ಆಗಿ ಯೂಸ್ ಮಾಡಿದ್ದಾರೆ. ಒಂದು ಫ್ಲೋರ್ ಮೌಂಟೆಡ್ ಕಮೋಡ್ ಒಂದು ಬರುತ್ತೆ ಈ ಪೋರ್ಷನ್ ಅಲ್ಲಿ, ಅಷ್ಟಿದೆ. ಆಮೇಲೆ ಈ ಡೋರ್ ನೋಡ್ಬೋದು, ಇದು ಕೂಡ ನಮಗೆ ಟೀಕು ಡೋರ್. ಇದು ಡೋರು ನಮಗೆ ಟೀಕು ಡೋರ್ 30-40 ಯೂಸ್ ಮಾಡ್ತಾರಲ್ಲ ಆ ಡೋರ್, ಇದು ಟೀಕು ಡೋರ್. ಇದನ್ನ ಯೂಸ್ ಮಾಡಿದ್ದಾರೆ. ಒಂದಂತೂ ಹೇಳ್ತೀನಿ, ಮನೆ ಒಳಗಡೆ ಎಂಟ್ರಿ ಆದ್ರೆ ಖರ್ಚು ಕಾಣಿಸುತ್ತೆ ಕಣ್ರಿ. 100% ಖರ್ಚು ನಮ್ಗೆ ಕಾಣಿಸುತ್ತೆ. ಮನೆ ಹೇಗಿದೆ, ಏನ್ ಖರ್ಚು ಮಾಡಿದಾರೆ ಅಂತ ಗೊತ್ತಾಗುತ್ತೆ. ಡೈನಿಂಗು ನನ್ಗೆ ಗೊತ್ತಿರೋಂಗೆ ಸ್ವಲ್ಪ ಚಿಕ್ಕದಾಯ್ತು, ಆನೆಸ್ಟ್ ಆಗಿ ಹೇಳ್ತೀನಿ, ಚಿಕ್ಕದಾಯ್ತು. ಬಟ್ ಏನಂದ್ರೆ ಒಂದು ರೌಂಡ್ ಟೇಬಲ್ ಹಾಕೊಂಡ್ರೆ 4 ಜನ ಕುತ್ಕೊಂಡು ಊಟ ಮಾಡ್ಬೋದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಇದೆ. ಆಮೇಲೆ ಇಲ್ಲಿ ಗ್ರಾನೈಟ್ ಕಟ್ ಮಾಡಿದಾರಲ್ಲ, ಇಲ್ಲಿ ನಮ್ಗೊಂದು ಹ್ಯಾಂಡ್ ವಾಶ್ ಬರುತ್ತೆ. ಇನ್ ಕೇಸ್ ಏನಾದ್ರು ನಿಮ್ಗೆ ಒಂದು ಮಿರರ್ ಏನಾದ್ರು ಬೇಕಂದ್ರೆ ಈ ಪೋರ್ಷನ್ ಅಲ್ಲಿ ಏನಾದ್ರು ನಾವು ಮಿರರ್ ಕೂಡ ನಾವು ಹಾಕೋಬಹುದು. ಇಲ್ಲೊಂದು 2 ಡೋರ್ ಇರುವಂತಹ ವಿಂಡೋ ಇರುವಂತದ್ದು ಸಕ್ಕತ್ತಾಗಿದೆ ನೋಡಿ, ಸಖತ್ತಾಗಿದೆ. ಫಸ್ಟ್ ಫ್ಲೋರ್ ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಹೇಳಿದ್ನಲ್ಲ ಒಂದು ಆರ್ಚ್ ಟೇಬಲ್ ಎಲ್ಲ ಮಾಡಿದಾರೆ ಅಂತ, ಇದು ಕೆಳಗಡೆ ಕೂಡ ನೋಡಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದು ಕೂಡ ನಮ್ಗೆ ಸ್ಟೋರೇಜ್, ಸಣ್ಣ ಪುಟ್ಟ ಐಟಮ್ಸ್ ಗಳು ಇಟ್ಕೋಬಹುದು. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಪೋರ್ಷನ್ ಫುಲ್ ಗ್ರಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ, SS ವರ್ಕ್ಗಳು. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದ್ರೆ ಇದು ಸ್ಟಡಿ ಯೂನಿಟ್. ಒಂದು ಓಪನ್, ಒಂದು ಕ್ಲೋಸ್, ಒಂದು ಓಪನ್, ಒಂದು ಕ್ಲೋಸ್ ತರ ಡಿಸೈನ್ ನ ಮಾಡಿದ್ರೆ. ಈ ಪೋರ್ಷನ್ ಅಲ್ಲಿ ಸಿಸ್ಟಮ್ ಇಟ್ಟುಕೊಂಡು ವರ್ಕ್ ಮಾಡೋ ತರ ಒಂದು ಟೇಬಲ್, ಒಂದು ಡ್ರಾಯರ್, ಕೆಳಗಡೆ ವಿತ್ ಸ್ಟೋರೇಜ್ ನ ಇಲ್ಲಿ ಪ್ರೊವೈಡ್ ಮಾಡಿರುವಂತದ್ದು. ಈಗ ನೋಡ್ತಾ ಇರುವಂತದ್ದು ನಮ್ಗೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಏನು ಬರುತ್ತೆ ಕುಬೇರಿನ ಮೂಲೆ, ಆ ಕುಬೇರಿನ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಹಾಕೊಂಡ್ರು ಕೂಡ ನಮ್ಗೆ 3 ಅಡಿ 3 ಅಡಿ 3 ಅಡಿ ಸಿಗುತ್ತೆ. 3 ಕಡೆನೂ ಓಡಾಡೋದಕ್ಕೆ ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಆಮೇಲೆ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ವಿತ್ ಟಿವಿ ಯೂನಿಟ್. ಈ ಪೋರ್ಷನ್ ಅಲ್ಲಿ ಈ ಪೋರ್ಷನ್ ಎಲ್ಲ ವಿತ್ ಲೈಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿರುವಂತದ್ದು. ನಮ್ಗೆ ಮೇಲ್ಗಡೆ ಸೀಲಿಂಗ್ ಅಲ್ಲಿ ವಿತ್ POP ವಿತ್ LED ಲೈಟ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಲೈಟ್ ಹಾಕ್ತಿರೋ ಒಳ್ಳೆ ಬ್ರೈಟ್ ಆಗಿದೆ ನಮ್ಗೆ ರೂಮ್. ಯಾಕಂದ್ರೆ ರೋಡ್ ಸೈಡ್ಗೆ ಬರೋದ್ರಿಂದ ನಮಗೆ ಈ ಪೋರ್ಷನ್ ಫುಲ್ ನಮ್ಗೆ ಯಾವುದೇ ರೀತಿ ಲೈಟ್ ಬೇಡ. ಇನ್ನು ಮಾಮೂಲಿ ಟಿವಿ ಯೂನಿಟ್, ಆಮೇಲೆ ಇಲ್ಲೊಂದು ಸ್ಮಾಲ್ ಬಾಲ್ಕನಿ, ಒಂದು ಚೇರ್ ಹಾಕೊಂಡು ಕೂತ್ಕೋಬಹುದು, ಅಷ್ಟು ಬಾಲ್ಕನಿ ಇದೆ. ಔಟರ್ ಲೊಕೇಶನ್ ತೋರಿಸ್ತೀನಿ. ಔಟರ್ ಫುಲ್ಲು ಮನೆಗಳಾಗಿದೆ ಕಣ್ರಿ. ಅಕ್ಕಪಕ್ಕ ಲೆಕ್ಕ ಆಗ್ದಿರೋ ಅಷ್ಟು ಮನೆಗಳಾಗಿದೆ. ಈ ನಾನು ಇವಾಗ ಈ ಮನೆ ಏನ್ ತೋರಿಸ್ತಾ ಇದೀನಿ ಆಜು ಬಾಜು ಈ ಪೋರ್ಷನ್ ಅಲ್ಲಿ ನೋಡಿ 2x4 ಬೆಟರ್ ಫಿಟಲ್ಸ್. ಸೀಲಿಂಗ್ ಇಂದ ಬರೀ 1 ಅಡಿ ಬಿಟ್ಟಿದ್ದಾರೆ. ಸೋಲಾರ್ಗೆ ಪ್ರಾವಿಷನ್ ಇದೆ, ಗೀಸರ್ಗೆ ಪ್ರಾವಿಷನ್ ಇದೆ, ವಿತ್ ಡ್ರೈ ವಾಟರ್, ವಾಲ್ ಮೌಂಟೆಡ್ ಕಮೋಡು, ಸ್ಟೋರೇಜ್ ಎಲ್ಲ ನಮಗೆ ಕೊಟ್ಟಿರುವಂತದ್ದು. ವಿತ್ ಇಲ್ಲಿ ಹ್ಯಾಂಡ್ ವಾಶ್ ಕೂಡ ಒಂದು ಪ್ರೊವೈಡ್ ಮಾಡಿದ್ದಾರೆ. ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಫ್ರೇಮ್ ವರ್ಕ್. ಇದು ಟೀಕುಡ್ ಡೋರ್ ಬರುತ್ತೆ. ರೂಮ್ ಏನ್ ಬರುತ್ತಲ್ಲ ಇದೆಲ್ಲ ನಮಗೆ ಟೀಕುಡ್ ಡೋರ್. ಯಾವುದೇ ರೀತಿ ಫ್ಲೆಶ್ ಡೋರ್ಗಳು ಯೂಸ್ ಮಾಡಿಲ್ಲ. ಟೀಕುಡ್ ಫ್ರೇಮ್ಸ್ಗಳು ಇದೆಲ್ಲ ನಮಗೆ ಟೀಕುಡ್ ಡೋರ್ಗಳೇ ಕೊಟ್ಟಿರುವಂತದ್ದು. ಆಲ್ಮೋಸ್ಟ್ ನೀವು ನೋಡಿರೋದಲ್ಲ ಇದೆಲ್ಲ 30-40 ನೋಡಿರ್ತೀವಿ ಈ ತರ ಡೋರ್ಗಳು ಟೀಕುಡ್ ಅಲ್ಲಿ ಮಾಡಿರೋದು. ಇವರು 20-30 ಕೂಡ ಯೂಸ್ ಮಾಡಿದ್ದಾರೆ. ಇದ್ರ ಆಪೋಸಿಟ್ ಅಲ್ಲಿ ನಮಗ್ ಬರೋದು ಚಿಲ್ಡ್ರನ್ಸ್ ಬೆಡ್ರೂಮ್. ಇಲ್ಲೂ ಕೂಡ ಅಷ್ಟೇ ಟೀಕುಡ್ ಫ್ರೇಮು, ಟೀಕುಡ್ ಡೋರೇ ಕೊಟ್ಟಿರ್ತಾರೆ ನೋಡಿ. ಅಲ್ಲ ಹೇಳಿದ್ನಲ್ಲ ಖರ್ಚು ಗೊತ್ತಾಗುತ್ತೆ ಅಂತ, ಖರ್ಚು ಗೊತ್ತಾಗುತ್ತೆ. ಆಮೇಲೆ ಈ ರೂಮ್ ಅಲ್ಲಿ 3 ವಾರ್ಡ್ರೋಬ್ ಇತ್ತಲ್ಲ, ಅದರಲ್ಲಿ ನಮ್ಗೆ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ ಒಳಗಡೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ನೋಡಬಹುದು ಒಂದು ಟಿವಿ ಯೂನಿಟ್ ರೈಟ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಓಡಾಡೋ ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ರೂಮ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಟಿವಿ ಯೂನಿಟ್ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಆ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್, ಬ್ರೈಟ್ನೆಸ್ ಚೆನ್ನಾಗಿದೆ, ಲೈಟ್ ಅದಕ್ಕೆ ಲೈಟ್ ಫ್ಲಿಕ್ಕರ್ ಆಗ್ತಾರಂಥದ್ದು. ಮಾಮೂಲಿ ವಿಂಡೋ ವೆಂಟಿಲೇಷನ್ಗೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಹಿಡನ್ ಬಾತ್ರೂಮ್. ಆರಾಮಾಗಿ ಡ್ರೈ ಅಂಡ್ ವೆಟ್ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಫ್ಲೋರಿಂಗ್ ಅಲ್ಲಿ ನೋಡಿ ಒಂದು ಲಪತ್ರ ಗ್ರಾನೈಟ್ ಹಾಕಿದ್ದಾರೆ. ಇದು ರಫ್ ಆಗಿರೋದ್ರಿಂದ ಮೇಲ್ಗಡೆ ಹೋಗ್ತೀರಾ ಸಣ್ಣ ಪುಟ್ಟ ಬಟ್ಟೆಗಳನ್ನ ಇಲ್ಲೂ ವಾಶ್ ಮಾಡ್ಬೋದು, ಪಾದಗಳನ್ನ ಕ್ಲೀನ್ ಮಾಡ್ಕೊಬಹುದು ಈ ಕಲ್ಲಲ್ಲಿ ಕ್ಲೀನ್ ಆಗಿ. ಆತರ ಪ್ರೊವೈಡ್ ಮಾಡಿದ್ದಾರೆ, ಚೆನ್ನಾಗಿದೆ, ಸಕಲಾಗಿದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮು.
ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮು, ಒಂದು ಬಾಲ್ಕನಿ, ಒಂದು ಸ್ಟಡಿ ಏರಿಯಾಗೆ ಒಂದು ಪ್ರೊವೈಡ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಬಂದಿದೆ, ನಮಗೆ ವಿಶಾಲವಾಗಿ ಬಂದಿದೆ, ಚೆನ್ನಾಗಿದೆ. ಇನ್ನು ಸ್ಟೇರ್ ಕೇಸ್ ಎಲ್ಲ ನೋಡ್ಬೋದು, ಎಲ್ಲ 45mm ಗ್ರಾನೈಟ್ ಯೂಸ್ ಮಾಡಿರುವಂತದ್ದು. ಇದೆಲ್ಲ ಎಲ್ಲ 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇದು 3ನೇ ಫ್ಲೋರು. ಇದು ಮಾಸ್ಟರ್ ಬೆಡ್ರೂಮ್. ಈ ಬೆಡ್ರೂಮ್ ಬಗ್ಗೆ ಏನು ಜಾಸ್ತಿ ಮಾತಾಡೋದಿಲ್ಲ. ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್. 3 ಸ್ಲೈಡಿಂಗ್ ಡೋರು, ಮೇಲ್ಗಡೆ ಲಾಫ್ಟ್, ಈ ಪೋರ್ಷನ್ ಅಲ್ಲಿ ವಿತ್ ಟಿವಿ ಯೂನಿಟ್. ಇದು ಇನ್ನು ಮೇಲ್ಗಡೆ ಸೀಲಿಂಗ್ ಅಲ್ಲಿ POP ವರ್ಕು ವಿತ್ ಇಂಟೀರಿಯರ್, ಒಂದು ಬಾಲ್ಕನಿ ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಬರುತ್ತೆ. ಇನ್ನು ಅಟ್ಯಾಚ್ ಬಾತ್ರೂಮ್. ಇದು ಸರಿ ನಮ್ಗೆ 3 ಮಾಸ್ಟರ್ ಬೆಡ್ರೂಮ್ ಆಯ್ತು. ಇದ್ರ ಆಪೋಸಿಟ್ ಅಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಓಕೆ, ಇನ್ನೊಂದ್ಸತಿ ನೋಡ್ತೀನಿ. ಇಲ್ಲೇನಂದ್ರೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ವಾರ್ಡ್ರೋಬ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಡ್ರೆಸ್ಸಿಂಗ್ ಒಂದು ಕೊಟ್ಟಿರುವಂತದ್ದು. ಬಟ್ ಏನಂದ್ರೆ, ಒಂದು ಹೋಮ್ ಥಿಯೇಟರ್ಗೆ ಏನಾದ್ರು ಮಾಡ್ತೀವಿ ಅಂದ್ರೆ ನಾವು ಹೋಮ್ ಥಿಯೇಟರ್ನ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಇಲ್ಲಿ ಟಿವಿ ಯೂನಿಟ್ ಕೊಟ್ಟಿದ್ದಾರೆ, ದೊಡ್ಡದಾಗಿ ಒಂದು ಪ್ಲಾಸ್ಮಾ ಟಿವಿ ಹಾಕೊಂಡು, ಇಲ್ಲಿ ಏನಾದ್ರು ಒಂದು ಲೆದರ್ ಚೇರ್ಗಳನ್ನ ಹಾಕೊಂಡ್ರೆ ಒಂದು ಮಿನಿ ಹೋಮ್ ಥಿಯೇಟರ್ ತರ ಕೂಡ ನಾವು ಕನ್ವರ್ಟ್ ಮಾಡ್ಬೋದು. ಅಷ್ಟು ಜಾಗ ಮತ್ತೆ ಅಷ್ಟು ಡೆಪ್ತ್ ಇದೆ ನಮಗೆ. ಟಿವಿಗೂ ಮತ್ತೆ ನಾವು ಕುತ್ಕೊಂಡು ನೋಡೋದಕ್ಕೂ ಅಷ್ಟು ಡೆಪ್ತ್ ಇದೆ. ನಮ್ಮ ಮಾಮೂಲಿ ಸೀಲಿಂಗ್ ಅಲ್ಲಿ POP ವರ್ಕ್, ಇಂಟೀರಿಯರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಏರಿಯಾ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಒಂದು ವಿಂಡೋ. ಇನ್ನು ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ಸ್ಟೋರೇಜ್ ಇದೆ. ಹಾಗೆ ನೋಡಿ, ಬಾತ್ರೂಮ್ ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ಇದೆಯಾ ಅಂತ ನಾನು ಅಲ್ಲಿ ನೋಡ್ತಾ ಇದ್ದೆ. ಬಾತ್ರೂಮ್ ಇಲ್ಲಿದೆ. ಟೋಟಲ್ ನಮಗೆ 4 BHK ಬರುತ್ತೆ. 4 BHK ಪ್ಲಸ್ 4 ಅಟ್ಯಾಚ್ ಬಾತ್ರೂಮ್ ಕೊಟ್ಟಿರುವಂತದ್ದು. ಬಟ್ ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಬಾತ್ರೂಮ್ ಇರೋದ್ರಿಂದ ಸೂಪರ್ ಅಂತಾನೆ ಹೇಳ್ಬೋದು. ಅಟ್ಯಾಚ್ ಬಾತ್ರೂಮ್, ಸೇಮ್ ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಹ್ಯಾಂಡ್ ವಾಶ್ ಎಲ್ಲ ನಮಗೆ ಕೊಟ್ಟಿರುವಂತದ್ದು. ಟೀಕುಡ್ ಫ್ರೇಮು, ಟೀಕುಡ್ ಡೋರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. 4 BHK ವಿತ್ 4 ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇನ್ನು ಮಾಮೂಲಿ ಟೆರೆಸ್ ಹೋಗೋದಕ್ಕೆ ನಮಗೆ ಈ ಪೋರ್ಷನ್ ಅಲ್ಲಿ ಸ್ಟೇರ್ ಕೇಸ್ ನಮಗೆ ಕಂಟಿನ್ಯೂ ಟೆರೆಸ್ ವರೆಗೂ ಹೋಗಿರೋದ್ರಿಂದ ಮೇಲ್ಗಡೆ ನಾವು ಸೋಲಾರ್ ಪ್ಯಾನಲ್ಗಳನ್ನ ಯೂಸ್ ಮಾಡ್ಕೊಬಹುದು. ಇಲ್ಲ ಮಂಗಳೂರು ಟೈಲ್ಸ್ ಗಳನ್ನ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಗಾರ್ಡನ್ ಏರಿಯಾ ತರ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಇಲ್ಲ ದೊಡ್ಡವರು ವಾಕಿಂಗ್ ಮಾಡ್ತಾರೆ, ಚಿಕ್ಕ ಮಕ್ಕಳಿಗೆ ಪ್ಲೇ ಸ್ಟೇಷನ್ ಏನಾದ್ರು ಬೇಕು ಅಂದ್ರೆ ಟೆರೆಸ್ ಅಲ್ಲಿ ಯಾವ ತರ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ನಮಗೆ ಸ್ಕೈಲೈಟ್ಗೂ ಕೂಡ ನಮ್ಗೆ ಒಂದು ಜಾಗ ಕೊಟ್ಟಿದ್ದಾರೆ. ಇಲ್ಲೊಂದು ವಿಂಡೋ. ನೋಡೋದಲ್ಲ ವೀಕ್ಷಕರೇ, ಟೆರೆಸ್ ಅಲ್ಲಿ ಇದೀನಿ. ಏನ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಬೋದು, ಅಷ್ಟು ಜಾಗ ಈ ಟೆರೆಸ್ ಅಲ್ಲಿ ಇದೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ವಾಷಿಂಗ್ ಮಿಷಿನ್ ಏರಿಯಾ, 3 ಕಡೆಗೂ ನಮ್ಗೆ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಮಿಷಿನ್ ಈ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹೆಂಗ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಬೋದು. ಇದನ್ನ ಟೆರೆಸ್ವರೆಗೂ ನಮ್ಗೆ ಮೆಟ್ಲಿರೋದ್ರಿಂದ ಹೇಗ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಬೋದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಸೂಪರ್ ಆಗಿದೆ. ಆಮೇಲೆ ಮನೆಗಳು ನೋಡಿದ್ರಲ್ಲ, ಔಟರ್ ಮನೆಗಳು, ಎಷ್ಟು ಮನೆಗಳಿದೆ ನೋಡಿ. ಒಳ್ಳೆ ದೊಡ್ಡ ಮನೆಗಳೆಲ್ಲ ಇದೆ ನಮ್ಗೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಕನಕಪುರ ರೋಡ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಮತ್ತೆ 100 ಫೀಟ್ ರೋಡ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, 100% ಹೇಳ್ತೀನಿ, ಒಳ್ಳೆ ಪ್ರಾಪರ್ಟಿ. ಮತ್ತೆ ಖರ್ಚು ಮಾಡಿದರೆ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೂಡ ಅಂತಾನು ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಬಿಲ್ಡಿಂಗ್ ನ ಮಾಡಿರುವಂತದ್ದು. ಈ ಬಿಲ್ಡಿಂಗ್ ಬಗ್ಗೆ ಏನಾದ್ರು ಇನ್ನೂ ಇನ್ಫಾರ್ಮೇಶನ್ ಬೇಕು, ಬಿಲ್ಡಿಂಗ್ ನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ರೆಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರೆಲ್ಲ ಇನ್ನೂ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರಾಪರ್ಟಿಗಳನ್ನ ಏನಾದರೂ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ನನ್ನ VC ಪ್ರಾಪರ್ಟಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಅಂದರೆ JP ನಗರ 8th ಫೇಸ್ ರಾಯಲ್ ಕೌಂಟಿಲಿ ನನ್ನ VC ಪ್ರಾಪರ್ಟಿ ಆಫೀಸ್ ಇದೆ. ಡೈರೆಕ್ಟಾಗಿ ನೀವು ನನ್ನ ಆಫೀಸಿಗೆ ಬಂದು ಕೂಡ ನನ್ನ ಮೀಟ್ ಮಾಡ್ಬೋದು. ಯಾರಿಗಾದ್ರು ಪ್ರಾಪರ್ಟಿಗಳು ಬೇಕು ಅಂದರೆ VC ಪ್ರಾಪರ್ಟಿನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.